ಮಲ್ಲಿಗೆ ಹೂನಾಗಿ ಚೆಲ್ಲೀತು ನಿನ್ನ ಪರ್ಸಿ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜನಗಳಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಈ ಮೊದಲೇ ತಿಳಿಸಿದ ಹಾಗೆ ಶ್ರೀ ಕ್ಷೇತ್ರ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಸಂಸ್ಕೃತಿ ಹಾಗೂ ಆಚರಣೆಗಳ ಬಗ್ಗೆ ತಮಗೆ ಸಂಪೂರ್ಣ ಪರಿಚಯ ಮಾಡಿಕೊಡ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಮುಖ್ಯ ಅರ್ಚಕರಾದ ಬೇಡಗಂಪಣ ಸಮುದಾಯದ ಅರ್ಚಕರಾಗಿರ್ತಕ್ಕಂಥ ಶ್ರೀಯುತ KV ಮಾದೇಶ್ ಅವರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜನಪದ ಸಿರಿಗೆ ಅವಕಾಶ ಕೊಟ್ಟರೆ ಶ್ರೀ ಕ್ಷೇತ್ರವನ್ನು ತೋರಿಸಿದ್ರಿ, ದರ್ಶನ ಮಾಡಿಸಿದ್ರಿ, ಧನ್ಯವಾದಗಳು ತಮಗೆ. ಸಂತೋಷ ಎಲ್ಲ ಮಹದೇಶ್ವರನ ಆಶೀರ್ವಾದ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕೋಟ್ಯಾಂತರ ಶ್ರೀ ಮಹದೇಶ್ವರ ಸ್ವಾಮಿಯ ಭಕ್ತಗಣಕ್ಕೆ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸರ್. ಆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆ ದೇವಸ್ಥಾನದ ಆವರಣದಲ್ಲೇ ಆ ಒಂದು ಮಾತುಕತೆ ನಡೆಸಲಿಕ್ಕೆ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಸರ್, ಹಾಗೆ ತಿಳಿಸ್ಕೊಡಿ, ತಾವು ಈ ದೇವಸ್ಥಾನದ ಮುಖ್ಯ ಅರ್ಚಕರಲ್ಲಿ ಒಬ್ಬರು. ಹೇಗೆ ಈ ಪೂಜೆ ಕೈಂಕರ್ಯಗಳ ವಿಧಿವಿಧಾನಗಳ ಬಗ್ಗೆ ತಿಳಿಸ್ಕೊಡಿ ವೀಕ್ಷಕರಿಗೆ, ಹೇಗೆ ನಡೆಯುತ್ತೆ? ನಮ್ಮಲ್ಲಿ ಮಲೆ ಮಹದೇಶ್ವರರಿಗೆ ನಾವು ಇಲ್ಲಿ 3 ಮನೆತನದವರು ಪೂಜೆಯನ್ನು ನಿರ್ವಹಿಸ್ತಾ ಇದ್ದೀವಿ. ಅದರಲ್ಲಿ ಒಂದು ಮನೆತನದ ಸರದಿ ಅರ್ಚಕರಲ್ಲಿ ಮುಖ್ಯ ಅರ್ಚಕರಾಗಿ ನಾವು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀವಿ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು. ಸೊ ಈ ರೀತಿಯಾಗಿ ನೀವು ಪಾಳಿ ಪದ್ಧತಿ ಪ್ರಕಾರ ದೇವರಿಗೆ ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್. ಈಗ ನಮಗೆ ತಿಳಿದಿರೋ ವಿಷಯ ಏನು ಅಂತಂದರೆ, ಈಗ ಬೇಡಗಂಪಣ ಸಮುದಾಯ ಬಂದು ಒಂದು ಬುಡಕಟ್ಟು ಸಮುದಾಯ ಅಂತ ಹೇಳ್ತಾರೆ. ಈಗ ಶರಣ ಸಂಸ್ಕೃತಿಯ ಹಿನ್ನೆಲೆ ಹೊಂದಿರತಕ್ಕಂಥ ಮಲೆ ಮಹದೇಶ್ವರರಿಗೆ ಈ ಬುಡಕಟ್ಟು ಸಮುದಾಯದ ನಂಟು ಹೇಗಾಯಿತು, ನೀವು ಅವ್ರು ಹೇಗೆ ಸೇರ್ಕೊಂಡ್ರಿ ಅಂತ? ಸರ್, ಇತಿಹಾಸದ ಪ್ರಕಾರವಾಗಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಈ ಬೇಡಗಂಪಣ ಸಮುದಾಯ ಏನಿದೆ, ಇದು ಶ್ರೀಶೈಲ ಕಾಳಹಸ್ತಿ ಆ ಭಾಗದಲ್ಲಿ ವಾಸ ಮಾಡ್ತಿದ್ದಂಥ ಸಮುದಾಯ ಇದು. ಸಾವಿರಾರು ವರ್ಷಗಳ ಹಿಂದೆ ರಾಜರುಗಳ ಯುದ್ಧ ನಡೆಯುವಂಥ ಸಂದರ್ಭಗಳಲ್ಲಿ ನಮ್ಮ ಬೇಡಗಂಪಣ ಸಮುದಾಯವನ್ನು ದೊಡ್ಡ ಸೈನ್ಯವಾಗಿ ಅವರು ಈ ಅಂಬು ವಿದ್ಯೆಗಳಲ್ಲಿ ತಗೊಳ್ತಾ ಇದ್ರು ಅಂತ ಹಲವಾರು ಒಂದಷ್ಟು ಲೇಖಕರು ಕೂಡ ಇದನ್ನ ಗುರುತಿಸಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಯಾವ ರಾಜನ ಪ್ರತಿನಿಧಿಸೋದು ಯುದ್ಧದಲ್ಲಿ ಆ ರಾಜ ಸೋತಿದ್ದಾನೆ ಮತ್ತು ಆ ರಾಜ ಸತ್ತ ಅಂತ ವಿಷಯ ಕೇಳಿದ ಮೇಲೆ ಅಲ್ಲಿರ್ತಕ್ಕಂಥ ಬೇಡರು ನಾನಾ ಕಡೆಗೆ ಹೊರಡ್ತಾರೆ. ಬೇಡಗಂಪಣರು ಒಂದೇ, ಬೇಡರು ಒಂದೇ. ಹೌದು ಸರ್. ಅಂದರೆ ಸರ್, ಗಂಪಣ ಅಂದರೆ ಒಂದು ಸಮೂಹ ಅಂತ, ಗುಂಪು ಅಂತ ಸರ್. ಬೇಡರ ಗುಂಪು ಅಂತ ಸರ್. ಗಂಪಣ ಅಂತಂದರೆ ಒಂದು ಗುಂಪು ಅಥವಾ ಒಂದು ಸಮೂಹ ಅಥವಾ ಒಂದು ಜಾತಿ ಅಂತಲೂ ಕೂಡ ಅದು ಹಳಗನ್ನಡದಲ್ಲಿ ಅದರದ್ದು ಉಲ್ಲೇಖ ಇದೆ. ಬೇಡರ ಗುಂಪು ಅಂತಂದರೆ ಹಾಗಾಗಿ ಕಥೆಯಲ್ಲಿ ಮಹದೇಶ್ವರ ಕಥೆಯಲ್ಲಿ ಬೇಡರ ಕಣ್ಣಪ್ಪನೂ ಬರ್ತಾರೆ. ಹೌದು ಸರ್. ಅಂದರೆ ಬೇಡರ ಕಣ್ಣಪ್ಪ ಯಾಕೆ ಬರ್ತಾನೆ, ಆ ಬೇಡರ ಕಣ್ಣಪ್ಪನ ವಂಶಸ್ಥರು ಸರ್ ನಾವೆಲ್ಲ. ದೇವಾದಿ ದೇವ ಏಳುಮಲೆಯ ಮಹಾದೇವ. ಏನು ಶ್ರೀಶೈಲದ ಮತ್ತು ಕಾಳಹಸ್ತಿ ಭಾಗದಲ್ಲಿ ಏನು ಬೇಡರ ಕಣ್ಣಪ್ಪ ಈ ಪೂರ್ವದಲ್ಲಿ ಮಹದೇಶ್ವರರಿಗೆ ಶಿವನಿಗೆ ತನ್ನ ಮೂಢ ಭಕ್ತಿಯನ್ನು ಅರ್ಪಿಸೋದ್ರ ಮುಖಾಂತರವಾಗಿ ಹಸಿ ಮಾಂಸವನ್ನು ನೈವೇದ್ಯ ಮಾಡಿ ಮತ್ತು ತನ್ನ ಕಣ್ಣನ್ನೇ ಶಿವನಿಗೆ ದಾನವಾಗಿ ಮಾಡಿದಂಥ ಅದು ಪ್ರಚಲಿತ ಕಥೆ. ಆ ವಂಶಸ್ಥರಲ್ಲಿ ಈ ಬೇಡರಲ್ಲೂ ಕೂಡ ಮಹದೇಶ್ವರ ಅವರು ಕಣ್ಣಪ್ಪನ ಕೂಡ ಒಬ್ಬನಾಗಿ ಬರ್ತಾನೆ. ಹಾಗಾಗಿ ನಾವು ಕೂಡ ಆ ಮನೆತಂದರಾಗಿ ಬಂದಿರೋರು, ನಾವು ಆ ಸಮುದಾಯಕ್ಕೆ ಸೇರಿದವರು. ಆ ಸಂದರ್ಭದಲ್ಲಿ ಚದುರಿದ ಬೇಡರಂತ ನಾವು ಈ ಕಡೆಗೆ ವಲಸೆ ಬರ್ತೀವಿ ಸಾವಿರಾರು ವರ್ಷಗಳಿಗೆ ಕಾಡು ಮುಖಾಂತರವಾಗಿ. ಅಂದರೆ ಹಿಂದೆ ಅದೇ ಏನು ಶಿಫ್ಟಿಂಗ್ ಕಲ್ಟಿವೇಷನ್ ಅಂತಿತ್ತಲ್ಲ, ಎಲ್ಲಿ ಫಲವತ್ತತೆ ಜಮೀನುಗಳನ್ನು ಉಳುಮೆ ಮಾಡೋದು ಬರೋದು, ಆ ಥರದಲ್ಲೇ ನಾವು ಈ ಹಲವಾರು ಭಾಗದಲ್ಲಿ ನಾವು ಮಹದೇಶ್ವರ ಬೆಟ್ಟ ಈಗ ತಮಿಳುನಾಡು ಏನಿದೆ ಒಂದು 2,500 ಚದರ ಕಿಲೋಮೀಟರ್ಗಳು ಕೂಡ ನಾವು ಮಾಡಿರುವಂಥ ಕುರುಹುಗಳು ಈಗಲೂ ಇದೆ. ಎಲ್ಲ ಕಡೆಗೂ ಇದ್ದಂಥವ್ರು ನಾವು ವಾಸ ಮಾಡ್ತಿದ್ದಂಥ ನಾಗಮಲೆ ಕಲ್ಮೇಲೆ ಹೊರಗೌನೆ. ನಾವು ಬಂದ ತರುವಾಯ ಮಹದೇಶ್ವರರು ಕೂಡ ಶ್ರೀಶೈಲದ ಭಾಗದಿಂದನೇ ಎಲ್ಲ ಪವಾಡಗಳನ್ನು ಮಾಡ್ತಾ ಮಹದೇಶ್ವರರು ಕೂಡ ಇದೇ ಭಾಗಕ್ಕೆ ಬರ್ತಾರೆ. ಬಂದಾಗ ಮಹದೇಶ್ವರರು ಇಲ್ಲಿ ಭೇಟಿ ಮಾಡ್ತಾರೆ ನಮ್ಮನ್ನು. ಮಹದೇಶ್ವರರು ನಮಗೂ ಭೇಟಿ ಆಗ್ತೀವಿ. ಅದಾದ ನಂತರ ಈ ಮುಗ್ಧ ಜನ ಏನಿದ್ದಾರೆ ಇವರು ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಪೂಜೆಗೆ ಇವ್ರನ್ನ ನಿಯುಕ್ತಿ ಮಾಡ್ಕೊಳ್ಬೇಕು ಅಂತೇಳಿ. ಅಂದರೆ ಕ್ಷಮಿಸಿ, ನನಗೆ ಈಗಲೇ ನಿಮ್ಮ ಮಾತನ್ನು ಕೇಳ್ತಾ ಇರಬೇಕಾದ್ರೆ ಒಂದು ಪ್ರಶ್ನೆ ಬಂತು. ಅಂದರೆ ಮಲೆ ಮಹದೇಶ್ವರರು ಆ ಶ್ರೀಶೈಲದಿಂದ ಹೊರಟು ನಾಡಿನಾದ್ಯಂತ ಪ್ರವಾಸವನ್ನು ಮಾಡ್ತಾ ತನ್ನ ಶರಣಕ್ರಾಂತಿಯನ್ನು ಬೀರ್ತಾ ಪವಾಡಗಳನ್ನು ಮಾಡ್ತಾ ಕಡೆಗೆ ಈ ಭಾಗದ ಅರಣ್ಯ ಪ್ರದೇಶಕ್ಕೆ ಯಾಕೆ ಬಂದಿರ್ಬೋದು ಅಂದರೆ ಇಲ್ಲಿ ನನ್ನ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ಬಂದಿರ್ಬೋದಾ?
ಅಲ್ಲಿ ಹೋದರೆ ನನಗೆ ನನ್ನ ಸಮೂಹ ಇದೆ ಅಲ್ಲಿ. ಎಲ್ಲ ಮುಖ್ಯ ಉದ್ದೇಶನೇ ಅದು. ಮತ್ತು ಮಹದೇಶ್ವರ ಹಲವಾರು ಕಡೆ ಇವಾಗ ಸುತ್ತೂರು ಮಠದಲ್ಲಿ ಮತ್ತು ಕುಂತೂರು ಮಠದಲ್ಲಿ ಅಲ್ಲೆಲ್ಲನೂ ಕೂಡ ಮಹದೇಶ್ವರನ್ನ ಈ ಮಠದ ಉತ್ತರಾಧಿಕಾರಿಯಾಗಿ ಮಾಡಬೇಕು, ಇವರು ಇದನ್ನು ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಬೇಡಿಕೆ ಬಂದಾಗ ಮಹದೇಶ್ವರರು ನಿರಾಕರಿಸ್ತಾರೆ. ನಾನು ಗುರು ಸೇವೆ ಮಾಡೋಕ್ಕೆ ನಾನು ಬಂದಿದ್ದಿಲ್ಲಿಗೆ, ನನ್ನ ಗುರಿ ಮುಂದೆ ಇದೆ, ನಾನು ಮೂಡಲ ಸೀಮೆಯಲ್ಲಿ ಮೂಡಲ ಮನೆಯಲ್ಲಿ ಕತ್ತಲು ರಾಜ್ಯದಲ್ಲಿ ನಾನು ವಾಸ ಮಾಡಬೇಕು ಅಂತ ಚಿಂತನೆ ಇದೆ ಅಂತ ಮಹದೇಶ್ವರದ ಒಂದಷ್ಟು ಇರೋಂಥ ಉಲ್ಲೇಖಗಳು ಇದ್ದಾವೆ. ಹಾಗಾಗಿ ಈ ಭಾಗಕ್ಕೆ ಸದುದ್ದೇಶದಿಂದನೇ ಮಹದೇಶ್ವರರು ಬರ್ತಾರೆ. ಮತ್ತು ಈ ಜನಾಂಗವನ್ನು ಈ ನಾಗರಿಕತೆ ತರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಭಾಗದಲ್ಲಿ ಬರ್ತಾರೆ. ನಮ್ಮಲ್ಲೂ ಕೂಡ ಈಗಲೂ ಬೇಡಗಂಪಣ ಜನಾಂಗದಲ್ಲಿ ಒಂದೇ ಜಾಗದಲ್ಲಿ 48 ಪಾಲೆಗಳಿದ್ದಾವೆ. ಅಂದರೆ 48 ಗುಂಪುಗಳಾಗಿದ್ದಂಥವ್ರು ನಾವು. ಆ ಮಹದೇಶ್ವರರು ಅದನ್ನು ಒಂದು ಸಮೂಹ ಆಗಿ ಮಾಡಿ, ಈಗ ಒಂದು ವರ್ಗ ಅಂದರೆ ಪೂಜೆ ಮಾಡುವಂಥ ತಮ್ಮಡಿಗಳು ಅಂತ ಕರಿತೀವಿ ನಾವು. ಮಹದೇಶ್ವರರ ಪೂಜೆ ಮಾಡೋರು ಒಂದು 3 ತನ ಆದರೆ, 3 ಮನೆತನದವರು ಆದರೆ, ಮಹದೇಶ್ವರರ ಚಂದ್ರಪಣಿ ಸೂರ್ಯಪಣಿ ತಗೊಳ್ಳೋರು ಒಂದು ಮನೆತನದವರು ಅಂದರೆ ಒಂದು ಪಾಲಿನವರು, ಸತ್ತಿಗೆಗಳನ್ನು ತಗೊಳ್ಳೋರು ಒಂದು ಪಾಲಿನವರು, ನಂದಿಕಂಬ ತೆಗೆಯೋರು ಒಂದು ಪಾಲಿನವರು, ಜಾಗಟೆ ನಗರಿ ಬರ್ಸೋರು ಒಂದು ವರ್ಗದವರು, ಮತ್ತು ಮಹದೇಶ್ವರರಿಗೆ ಅವರು ಬಿರುದಾವಳಿಗಳನ್ನೆಲ್ಲ ತೊಗೊಂಡು ಬರೋರು ಒಂದು ಪಾಲಿನವರು, ಮತ್ತು ಮುಂದೆ ದೊಣ್ಣೆ ಹಿಡ್ಕೊಂಡು ಹೋಗ್ಬೇಕಾದಕ್ಕೆ ಅದೊಂದು ದೊಣ್ಣೆ ಕೂಟ ಅಂತ ಹೇಳೋದು, ದೊಣ್ಣೆ ಯಾರು ತೊಗೊಂಡೋಗ್ಬೇಕು ಅನ್ನೋದೊಂದು. ಈ ಥರದಲ್ಲಿ ಪ್ರತಿಯೊಂದಕ್ಕೂ ಮಹದೇಶ್ವರರು ತನ್ನ ಕಾಯಕಕ್ಕೆ ಈ ಜನಾಂಗನ ನೇಮಕ ಮಾಡ್ಕೊಂಡಿದ್ದಾರೆ. ಸಟ್ಟಿ ಸರ್ಗೂರಪ್ಪನ ಗಟ್ಟಿ ಒಕ್ಲನು ತಟ್ಟಿ ಕುಟ್ಟಿ ಪಡೆದ. ಅಂದರೆ ಅರಣ್ಯವಾಸಿಗಳಾಗಿದ್ದ ಬೇಡಗಂಪಣ್ಣರ ಸಮುದಾಯವನ್ನ ಒಂದೊಂದು ಆಚರಣೆಗಳಲ್ಲಿ ತೊಡಗಿಸಿ ನಾಗರಿಕತೆಯತ್ತ ಅವ್ರನ್ನ ತಗೊಂಡು ಬರಬೇಕು ಅನ್ನೋ ಕಾರಣಕ್ಕೆ, ಸಂಸ್ಕಾರವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ರು ಅನ್ನೋ ಒಂದು ಉದ್ದೇಶ ಮಾಡ್ತಾ. ಮತ್ತು ಆವಾಗ ಏನು ಶರಣಕ್ರಾಂತಿ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ಮಹದೇಶ್ವರರು ನಮಗೂ ಸಹ ಇಷ್ಟಲಿಂಗ ಧಾರಣೆಯನ್ನು ಮಾಡ್ತಾ, ಇವರಿಗೆ ಇಷ್ಟಲಿಂಗ ಧಾರಣೆ ಮುಂದಿನ ದಿನಗಳಲ್ಲೇ ಇವರಿಗೆ ಇಷ್ಟಲಿಂಗ ಧಾರಣೆಯನ್ನು ಮಾಡೋದಕ್ಕೆ ಒಬ್ಬರು ಗುರು ಅವಶ್ಯಕತೆ ಇದೆ ಅಂತ ಸಾಲೂರು ಮಠವನ್ನು ಸ್ಥಾಪನೆ ಮಾಡ್ತಾ, ಕುಂತೂರು ಶ್ರೀಗಳಿಂದ ನಮ್ಮ ಲಿಂಗಧಾರಣೆ ಮಾಡಿಸಿದ್ರು. ಅದಂತರ ಸಾಲೂರು ಮಠವನ್ನು ಸ್ಥಾಪನೆ ಮಾಡ್ತಾ ಲಿಂಗಧಾರಣೆಯನ್ನು ಮಾಡಿ ನನ್ನ ಪೂಜಾ ಕೈಕಾರ್ಯಗಳಲ್ಲಿ ತೊಡಗಿಕೊಳ್ಳಿ ಅಂತ ಅಂದ್ಬಿಟ್ಟು ಮಹದೇಶ್ವರ ನೇಮಕ. ಅವತ್ತಿಂದ ಇವತ್ತಿನ ತನಕನೂ ಕೂಡ ನಾವು ಏನು ಆ ಶರಣ ಪರಂಪರೆಯಲ್ಲಿ ಬರೋವಂಥ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷ ಅದನ್ನು ಎಲ್ಲನೂ ಕೂಡ ಚಾಚೂ ತಪ್ಪದೆ ಎಲ್ಲನೂ ಕೂಡ ತಮ್ಮ ಸಮುದಾಯಗಳು ಅಳವಡಿಸ್ಕೊಂಡು ಅದನ್ನ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಗ್ಗಲ್ಲ ಗವಿಯ ಕೊಡುಗಲ್ಲ ಮ್ಯಾಲೆ ಬಗ್ಗೆ ನೋಡುತ್ತಾನೆ. ಅಂದರೆ ಸಾಮಾನ್ಯ, ದಯವಿಟ್ಟು ಕ್ಷಮಿಸಿ, ಕ್ಷೇತ್ರದಲ್ಲಿ ಕೂತ್ಕೊಂಡು ಈ ಪ್ರಶ್ನೆ ಕೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಬಟ್ ವೀಕ್ಷಕರಿಗೆ ಮೂಲ ವಿಷಯವನ್ನು ಸತ್ಯವನ್ನು ತಿಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಹದೇಶ್ವರ, ಈಗ ಬೇಡಗಂಪಣರು ಮೂಲದಲ್ಲಿ ಮಾಂಸಾಹಾರಿಗಳಾಗಿದ್ದಂತಹ ಒಂದು ಜನಾಂಗ, ಅಂದರೆ ಬುಡಕಟ್ಟು ಜನಾಂಗದವರು. ಏಷ್ಯಾದ, ನಾನು ಓದಿದರೋ ಮಟ್ಟಿಗೆ ಏಷ್ಯಾದ ಏಕೈಕ ಸಸ್ಯಾಹಾರಿ ಬುಡಕಟ್ಟು ಅಂತ ಹೇಳಿ ತಮ್ಮನ್ನು ಗುರುತಿಸ್ತಾರೆ ಇವತ್ತು. ಹೇಗೆ ನಿಮ್ಮನ್ನ ಬದಲಾವಣೆ ಮಾಡಿದ್ದು ಮಹದೇಶ್ವರರೇ ಅಂತಲ್ಲ? ಹೌದು, 100% ಸತ್ಯ ಇದು. ಇದನ್ನ ಹಲವಾರು ಆರ್ಟಿಕಲಲ್ಲಿ ಕೂಡ ನಾವು ಕೂಡ ಕೆಲವೊಂದು ಆರ್ಟಿಕಲಲ್ಲೇ ಇದನ್ನು ಒಪ್ಕೊಂಡಿದ್ದೇವೆ. ಮತ್ತು ಇಂಥ ವಿಚಾರ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೆ. ನೀವು ಏಷ್ಯಾ ಅಂತೀವಿ, ಪ್ರಪಂಚದ ಸಸ್ಯಾಹಾರಿ ಬುಡಕಟ್ಟು ಜನಾಂಗ ಅಂತ ಹಲವಾರು ಆರ್ಟಿಕಲ್ ಬಂದಿದೆ. ಬುಡಕಟ್ಟು ಜನಾಂಗದಲ್ಲಿ ಸಸ್ಯಾಹಾರಿಗಳಾಗಿರುವಂಥವ್ರು ಈ ಬೇಡಗಂಪಣ ಜನಾಂಗದವರು ಮಾತ್ರ. ಅಂದರೆ ಶರಣ ಸಂಸ್ಕೃತಿಯನ್ನ ಒಪ್ಪಿಕೊಂಡು ಆ ಸಂಸ್ಕೃತಿಗೆ ನೀವು ನಡೀತಾ ಹೋಗ್ತಾ ಇರ್ತಕ್ಕ ಅದನ್ನು ಈಗ ನೋಡಿ ಸರ್, ಹೇಗೆ ಶರಣ ಸಂಸ್ಕೃತಿ ಮತ್ತು ನಮ್ಮ ಈ ಬುಡಕಟ್ಟು ಆಚರಣೆ ಎರಡು ಹೇಗಿದ್ದಾವೆ ಅಂದರೆ, ನನಗೆ ಒಂದು 47 ವರ್ಷದಲ್ಲಿ ಒಂದು 18 ವರ್ಷದಿಂದನೂ ಕೂಡ ನಾವು ದೇವಸ್ಥಾನ ಸೇವಾ ಕೈಕಾರ್ಯಗಳನ್ನು ಮಾಡ್ಕೊಬೋದಿದ್ವಿ. ನಾವು ಒಂದಷ್ಟು ನೋಡಿದಂಗೆ ಏನು ಒಂದು ಹಗ್ಗ ಆಗಬೇಕಾದಾಗ ಅದರಲ್ಲಿ 2 ಉರಿ 3 ಉರಿಗಳಿರ್ತವೆ. 2-3 ಉರಿ ಸೇರಿ ಒಂದು ಬಲವಾದ ಹಗ್ಗ ಆಗಿರ್ತದೆ. ಹಾಗೆ ಈ ಬುಡಕಟ್ಟು ಆಚರಣೆ ಮತ್ತು ಈ ಶರಣ ಪರಂಪರೆ ಅಂತ ಬಂದಂತಹ ಒಳ್ಳೆ ತತ್ವಗಳು ಎರಡನ್ನೂ ಸೇರಿ ಒಂದು ಬಲವಾದ ಹಗ್ಗ ಆಗಿದ್ದಾಗ ಈಗ ನಮ್ಮ ಸಂಸ್ಕೃತಿ ನಿಂತಿದೆ ಅಂತ ಹೇಳ್ಬೋದು ಸರ್. ಎರಡನ್ನೂ ಜೊತೆಗಿದ್ದಾವೆ. ಬಂದಾನಪ್ಪೋ ಬಂದಾನೋ ಮುಂಗೊಂಡದ ಮಾದೇವ, ಬಂದಾನಪ್ಪೋ ಬಂದಾನೋ ತುಂಡು ಮೊಗದ ದುಂಡಯ್ಯ. ಜನಾಂಗದ ಆಚರಣೆ, ಜನಾಂಗದ ಸಂಸ್ಕೃತಿ ಈಗ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಖಂಡಿತವೂ ಸರ್ ಗಟ್ಟಿಯಾಗಿದೆ. ಆಚರಣೆಯಲ್ಲಿ ಕೂಡ ನಮ್ಮದೇ ವೈವಿಧ್ಯತೆಗಳಿದೆ. ನಾವು ಬುಡಕಟ್ಟು ಜನಾಂಗ ಆದರೂ ಕೂಡ ಸಮಾಜಕ್ಕೆ ಹಲವಾರು ವಿಚಾರಗಳಲ್ಲಿ ಇವತ್ತೇನು ಸಮಾಜದಲ್ಲಿ ಇದೊಂದು ಪಿಡುಗು, ಇದನ್ನು ತೊಡೆದಾಕಬೇಕು ಅಂತದ್ದು ಏನು ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿ ಥರದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರಗಳಿಗೆ ಇದನ್ನು ಯೋಜನೆ ಮಾಡ್ತಾ ಇದ್ದಾರೆ. ಅಂಥ ಕಾರ್ಯಕ್ರಮಗಳು ನಮ್ಮ ಜನಾಂಗದ ಆಚರಣೆ ಪದ್ಧತಿಯಾಗಿ ಬಂದಿದೆ. ಅದನ್ನು ಸಲೀಸಾಗಿ ತೊಡೆದಾಕಿದ್ದೀವಿ. ಅದು ಉದಾಹರಣೆಗೆ ವಿಧವಾ ವಿವಾಹ. ನಮ್ಮಲ್ಲಿ ವಿಧವಾ ವಿವಾಹಕ್ಕೆ ಯಾವುದೇ ಇದಿಲ್ಲ, ಅಡ್ಡಿ ಇಲ್ಲ. ವಿಧವಾ ವಿವಾಹ ಮಾಡೋದಕ್ಕೆ ನಮ್ಗೆ ಅದಕ್ಕೆ ಒಂದು ಅವಕಾಶ ಇಲ್ಲ. ಅದನ್ನು
ನಾವು ಕಟ್ಟುವಳಿ ಅಂತ ಕರಿತೀವಿ. ಅದರಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ಮಾರ್ಪಾಡುಗಳಿದ್ದಾವೆ. ಮದುವೆ ಮಾಡ್ಕೊಳ್ಬೋದು. ಗಂಡು ಹೆಣ್ಣು ಪರಸ್ಪರ ಒಪ್ಪಿದಾಗ ಅವರು ವಿಧವಾ ವಿವಾಹ ಬಾಲ್ಯ ಚಿಕ್ಕ ವಯಸ್ಸಲ್ಲಿ ಏನಾದರೂ ತೀರೋದಾಗ ಮಾಡ್ಕೊಳ್ಬೋದು. ಬಟ್ ವಿಧವಾ ವಿವಾಹ ಮಾಡ್ಕೊಂಡವನು ಬೇರೆ ಇತರ ಕಾರ್ಯಕ್ರಮಗಳೆಲ್ಲ ಮಾಡ್ಬೋದು, ದೇವಾಲಯದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋಗಿಲ್ಲ ಅವನು. ಮಿಕ್ಕಿದ ಎಲ್ಲ ಸೇವೆಗಳನ್ನು ಕೂಡ ಅವನು ಮಾಡ್ಬೋದು ಅವನು. ಮತ್ತು ಅವನಿಗೆ ಮಗು ಹುಟ್ಟಿದ್ರೆ ಆ ಮಕ್ಕಳು ಮಾಡೋಂಗಿಲ್ಲ, ಪೂಜೆ ಕೆಲಸ ಮಾಡೋಂಗಿಲ್ಲ, ಮಿತ್ತೆಲ್ಲ ಮಾಡೋದು. ಆ ಮಕ್ಕಳು ಮದುವೆ ಆಗ್ತಾರೆ ನೋಡಿ, ಅವ್ರು ಮಾಡ್ಬೋದು ನೆಕ್ಸ್ಟ್. ಅಂದರೆ 3ನೇ ಜನ್ರೇಷನ್ನು ಅವರು ಪರಿಶುದ್ಧವಾಗಿರ್ತಾರೆ, ನಮ್ಮ ಕಲ್ಪನೆ ಇದು. ಮತ್ತು ನಮ್ಮಲ್ಲೇ ಕೂಡ ಗೊತ್ತಿದೆ ನಿಮಗೆ, ಬುಡಕಟ್ಟು ಆಚರಣೆ ಅಂತಂದ ಮೇಲೆ ನಮ್ಮದೇ ಆದಂಥ ಒಂದು ರೀತಿ ನೀತಿಗಳು ಆವಾಗಲಿಂದನೂ ಬಂದಿದೆ. ಕೆಲವೊಂದಕ್ಕೆ ಪ್ರಶ್ನೆ ಸಿಗ್ಬೋದು, ಕೆಲವೊಂದು ಪ್ರಶ್ನೆ ಸಿಗೋದು ಕೂಡ ಕಷ್ಟ. ಈಗ ನೋಡಿ, ಒಂದು ನಮ್ಮಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ವ್ಯಕ್ತಿ ಯಾಕೆ ಪರಿಶುದ್ಧನಾಗ್ತಾನೆ ಅಂತಂದರೆ ನಮ್ಮಲ್ಲಿ ಆಗಮ ಓದಿರಬೇಕು, ಇವನು ಪಂಡಿತ ಪಡೆದಿರಬೇಕು ಅನ್ನೋದ್ರ ಮುಖಾಂತರವಾಗಿ ನಾವು ಪರಿಶುದ್ಧತೆನ ಮಾಡೋದಿಲ್ಲ. ನಮ್ಮಲ್ಲಿ ಪರಿಶುದ್ಧತೆ ಹೇಗಾಗುತ್ತೆ ಅಂತಂದರೆ ಆ ವ್ಯಕ್ತಿ ಹಾವು ಕಚ್ಚಿರಬಾರ್ದು, ಅವನಿಗೆ ಈ ನಾಯಿಗಳು ಕಚ್ಚಿರಬಾರ್ದು, ಮತ್ತು ಯಾವುದೇ ಪಾದರಾಕ್ಷಗಳ ಥರದ್ದು ಸೋಕಿರಬಾರ್ದು. ಇಂಥ ವ್ಯಕ್ತಿಗಳು ಭಿನ್ನವಾದ ವ್ಯಕ್ತಿಗಳು ಇಂಥವ್ರು ಪೂಜೆಗೆ ಅರ್ಹರಲ್ಲ ಅಂತವ್ರು. ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಡ್ಬೋದು, ದೇವ್ರ ಪೂಜೆ ಮಾತ್ರ ಮಾಡೋಂಗಿಲ್ಲ. ಈ ಥರದಲ್ಲಿ ಆ ವ್ಯಕ್ತಿನ ಪರಿಶುದ್ಧ. ಇವಾಗ ಮನೆ ನಾವೊಂದು ದೇವ್ರ ಕಾರ್ಯ ಮಾಡಬೇಕಾದ್ರೂ ಅಷ್ಟೇ, ನಮ್ಮ ಮನೆಯಲ್ಲೇ ನಮ್ಮ ವಿವಾಹ ಮುಂತಾದ ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಅಷ್ಟೇ ಈ ವ್ಯಕ್ತಿ ಪರಿಶುದ್ಧವಾದ ವ್ಯಕ್ತಿ ಅಂತ. ಆ ಥರ ಏನಾದ್ರು ಆದರೆ ಸಮಾಜ ಅದನ್ನು ಗುರುತಿಸಿ ನೀನು ಮಾಡೋಗಿಲ್ಲ ಅಂತ ಹೇಳೋಂಥ ಪ್ರಮೇಯ ನಮ್ಮಲ್ಲಿಲ್ಲ. ಆ ವ್ಯಕ್ತಿ ಇವತ್ತಿಗೂ ಸ್ವಯಂಭೂವಾಗಿ ತಾನೇ ನಾನು ಮನಸ್ಸೇ ಇಚ್ಛೆ ಅಂತ ಒಪ್ಕೊಂಡು ನಾನು ಈ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಇವತ್ತಿಗೂ ಅವರೇ ಹಿಂದೆ ನಿಂತ್ಕೊಳ್ತಾರೆ, ಮಿಕ್ಕಿದ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಕಟ್ಟಿ ಮನ್ಸೋರ್ನ ಮುಟ್ಟಿ ಪೂಜೋರ್ನ ಸಮಾಜ ಆಗಿ ಅವ್ರ ಮೇಲೆ ತುಂಬ ಕಟ್ಟಳೆಗಳನ್ನು ಹೇಳಿ ಮಾಡೋದಿಲ್ಲ. ದೇವ್ರ ಮೇಲೆ ಇರೋ ನಿಷ್ಠೆ, ಆ ಭಯ, ಆ ಭಕ್ತಿ ಇವತ್ತಿಗೂ ಆಗೇ ಇದೆ. ಏನಾದರೂ ಅನಿವಾರ್ಯವಾಗಿ ಆ ಥರ ಆಗುತ್ತೆ. ಈಗ ಒಂದೇನೋ ಆವೆ ಕಡಿಯೋದು ಅಥವಾ ಒಂದು ನಾಯಿ ಕಚ್ಚೋದು, ಇದು ಸಹಜವಾದ ಏನೋ ಒಂದು ಆಗ್ಬಿಡುತ್ತೆ. ಆದಾಗ ವ್ಯಕ್ತಿ ಸ್ವಯಂ ಪ್ರೇರಿತನಾಗಿ ನಾನು ಇನ್ನೂ ಪೂಜಾ ಕಾರ್ಯದಲ್ಲಿ ಭಾಗವಹಿಸೋದಿಲ್ಲ, ನಿಮ್ಮ ಪರಿಕರ ಸೇವೆಗಳನ್ನು ಮಾಡ್ತೀನಿ ಅಂತ. ಯಾವುದೇ ಆಗ್ರಹಪೂರ್ವಕವಾಗಿ ಮಾಡಲೇಬೇಕು ಅಂತ ಪಂಚಾಯಿತಿ ಹಾಕೋದು ಆ ಥರದ ವ್ಯವಸ್ಥೆ ಇಲ್ಲ. ಮುಚ್ಚಿಟ್ಕೊಂಡು ನಾನು ಪರಿಶುದ್ಧವಾಗಿದ್ದೀನಿ ಇಲ್ಲ ಆ ಥರದಿಲ್ಲ. ಯಾಕಂದರೆ ಅಂಥ ಗಟ್ಟಿ ಮನಸ್ಸು ಇನ್ನೂ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ನಮಗೆ ಎಲ್ಲನಿಗೂ ನಮಗೆ ಅಂತಿಮ ಯಾರು ಅಂತಂದ್ರೆ ಅವನೇ, ನಮಗೆ ಮಾದೇಶ್ವರನೇ. ಹಾಗಾಗಿ ಜನಗಳಿಗೆ ನಾವು ಮೋಸ ಮಾಡ್ಬೋದು, ಮಾದೇಶ್ವರನಿಗೆ ನಾವು ಮೋಸ ಮಾಡೋಕ್ಕಾಗಲ್ಲ, ಗೊತ್ತಾಗಲ್ಲ. ನನ್ನ ಪೀಳಿಗೆಗಳು, ಯಾಕಂದ್ರೆ ನಾನು ಒಬ್ಬನೇ, ನನ್ನ ಕುಟುಂಬದಲ್ಲಿ ನಾನು ಒಬ್ಬ ಹೋಯ್ತಂದ್ರೆ ನನ್ನ ತಮ್ಮ, ನನ್ನ ಅಣ್ಣ, ನನ್ನ ಮಕ್ಕಳು ಎಲ್ಲರೂ ಮಾಡ್ಬೋದಲ್ಲ. ಅವ್ರುಗಳಿಗೆ ಮಾದೇಶ್ವರರ ಪೂಜೆಯಿಂದ ನಾವು ವಂಚಿತರಾಗ್ಬಿಡ್ತೀವಿ, ಅವನು ಕೋಪಕ್ಕೆ ಗುರಿ ಆಗ್ಬೇಕಾಗುತ್ತೆ ಅಂತ ಮಾದೇಶ್ವರ ಹತ್ರ ಮುಚ್ಚಿಟ್ಕೊಳ್ಳುವಂಥದ್ದು ಯಾರು ಇದುವರೆಗೂ ಆ ಥರ ಮಾದೇಶ್ವರ ಮೇಲೆ ಅಷ್ಟು ಭಯ, ಭಕ್ತಿ, ಶ್ರದ್ಧೆ ಇದೆ. ಮತ್ತು ಪೂಜಾ ವಿಧಾನಗಳನ್ನು ಅಷ್ಟೇ ಸರ್. ಈಗ ನಾವು ಉಪವಾಸ ಇದ್ದು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ನಮ್ಮಲ್ಲೇ ಉಪವಾಸ ಹೇಗೆ ಅಂತಂದರೆ ಈಗ ಹಾಲು ಕುಡಿಬೋದು, ಹಣ್ಣು ತಿನ್ಬೋದು, ಆ ಥರ ಉಪವಾಸ ಅಲ್ಲ. ಒಂದೇ ಒಂದು ನೀರು ಸಹ ತೊಗೊಳಂಗಿಲ್ಲ. ಇವತ್ತು ರಾತ್ರಿ ಏನು ನಾವು ಪ್ರಸಾದ ಸ್ವೀಕಾರ ಮಾಡಿದ್ರೆ ನಾಳೆ ರಾತ್ರಿ 1 ಗಂಟೆ 1:15 ಕೂಡ ಆಗುತ್ತೆ ಕೆಲವು ಪೂಜೆಗಳು ಮುಗಿಬೇಕು ಅಂತಂದರೆ ನಮಗೆ. ರಾತ್ರಿ ಅಲ್ಲಿ ತನಕ ಒಂದೇ ಒಂದು ನೀರು ಸಹ ಸೇವಿಸಂಗಿಲ್ಲ ನಾವು. ಅಷ್ಟು ಕಟ್ಟುನಿಟ್ಟಾಗಿ ನಾವು ಪೂಜೆ ಮಾಡೋದು. ಮತ್ತು ದೇಸಿ ಹಸುವಿನ ಆಕಳ ಹಾಲೆ ಮಾದೇಶ್ವರನಿಗೆ ಅಭಿಷೇಕಕ್ಕೆ ನಾವು ಬಳಸೋವಂಥದ್ದು. ಈಗ ಅದು ಇಲ್ಲಿಂದ 10 ಕಿಲೋಮೀಟ್ರು 5 ಕಿಲೋಮೀಟ್ರು ನಾವೆಲ್ಲ ಅರಣ್ಯದಲ್ಲಿ ದೊಡ್ಡಗಳು ಇರ್ತವೆ ಅಥವಾ ಬೇರೆ ಗ್ರಾಮಗಳಿರ್ತವೆ. ಅವರು ಕೂಡ ಮಾದೇಶ್ವರಿಗೆ ನಾನು ಹಾಲಾಭಿಷೇಕ ಮಾಡಬೇಕು ಅಂತ ಅರಕೆ ಹೊತ್ಕೊಂಡಿರ್ತಾರೆ. ಅಂಥದ್ದು ದೊಡ್ಡಗಳಲ್ಲಿ ಹೋಗಿ ಹಾಲು ಕರ್ಕೊಬಂದರೂ ಕೂಡ ಉಪವಾಸದಿಂದ ಇದ್ದು ಕಾಡಲ್ಲಿ ನಡ್ಕೊಂಡು ಬರಿಗಾಲಲ್ಲಿ ಯಾವುದೇ ಗಾಡಿಗಳನ್ನು ಬಳಸದೆ ನಡ್ಕೊಬಂದು ಮಾಡೋಂಥದ್ದು. ಅಷ್ಟು ಕಟ್ಟುನಿಟ್ಟಿನ ಆಚರಣೆ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ. ಅಂದರೆ ಒಟ್ಟಾರೆ ಮಲೆ ಮಹದೇಶ್ವರ ಶ್ರೀ ಕ್ಷೇತ್ರದ ಪೂಜಾ ವಿಧಿವಿಧಾನಗಳನ್ನು ಪೂಜಾ ಕೈಂಕರ್ಯಗಳನ್ನು ನಡೆಸೋದು ಬೇಡಗಂಪಣ ಸಮುದಾಯ. ಅದು ಹೊರತುಪಡಿಸಿ ಬೇರೆ ಯಾರು ಇಲ್ಲ ಸರ್. ಸೋಬನ ಸೋಬನ ಸೋ ಎನ್ನಿರೇ ಸೋಬನ ಸೋಬನ ಸೋ